ಎಲ್ಲೂ ಇಲ್ಲದ ಬಿಗ್ ಸ್ಟೋರಿಯ ಅಪ್ಡೇಟ್. ರೇಣುಕಾ ಸ್ವಾಮಿ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಪಬ್ಲಿಕ್ ಟಿವಿಯಲ್ಲಿ ನೋಡ್ತಾ ಹೋಗೋಣ. ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ವಿಚಾರಣೆ ಬಗ್ಗೆ ಕೊಡ್ತಾ ಹೋಗ್ತೀವಿ. ಇದೀಗ ಕೋರ್ಟ್ಗೆ ರಿಮಾಂಡ್ ಕಾಪಿಯನ್ನ ಸಲ್ಲಿಸಿದಾರಲ್ಲ, ಅದರಲ್ಲಿ ಇಂಚಿಂಚು ಸ್ಫೋಟಕ ಸತ್ಯಗಳಿದೆ. ಕೊಲೆ ನಡೆದಾಗ ಆರೋಪಿ ದರ್ಶನ್ ಧರಿಸಿದಂತಹ ಬಟ್ಟೆಯನ್ನ ಸೀಸ್ ಮಾಡಿದ್ದಾರೆ. ಹಾಗಾದ್ರೆ ರಕ್ತದ ಕಳೆಗಳು ಇನ್ನೂ ಕೂಡ ಅಂಟಿತ್ತ ಅಂದ್ರೆ ಇಲ್ಲ, ಆಲ್ರೆಡಿ ಬಟ್ಟೆ ವಾಶ್ ಆಗಿತ್ತು, ತೊಳೆದಿದ್ರು. ಆ ಬಟ್ಟೆಯನ್ನ ತೊಳೆದಿದ್ದು ಯಾರು ಮತ್ತು ಎಲ್ಲಿ? ಸಾಕ್ಷ್ಯನಾಶ ಮಾಡುವಂತಹ ಪ್ರಯತ್ನವ ಹಾಗಾದ್ರೆ ಇದು? ಕೊಲೆ ಸಾರಥಿ ಮನೆಯಲ್ಲಿ ಸಿಕ್ಕಿದೆ ಕೇಸ್ನ ದೊಡ್ಡ ಸಾಕ್ಷ್ಯ. ಎಲ್ಲೂ ಇಲ್ಲದ ಬಿಗ್ ಸ್ಟೋರಿ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ನೋಡ್ತಾ ಹೋಗೋಣ. ಕೋರ್ಟ್ಗೆ ಸಲ್ಲಿಸಿದ ರಿಮಾಂಡ್ ಕಾಪಿಯಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ. ನಿನ್ನೆ ಆರ್ ನಗರದ ಅವ್ರ ನಿವಾಸಕ್ಕೂ ಹೋಗಿ ಸ್ಥಳ ಮಹಜೂರು ಮಾಡಿದ್ರು. ಆಗ ಅವರು ಧರಿಸಿದಂತಹ ಬಟ್ಟೆ ಮತ್ತು ಶೂಸು ಅವರ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿತ್ತು. ಅದನ್ನು ಕೂಡ ಸೀಸ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇದ್ದಿದ್ದ ರಕ್ತದ ಕಲೆಗಳು ಮಾಯವಾಗಿತ್ತು. ಕಾರಣ ಬಟ್ಟೆಯನ್ನ ತೊಳೆದು ಹಾಕಿದ್ರು. ಯಾರು? ಈ ಪ್ರಕರಣ ಆದ್ಮೇಲೂ ತೊಳೆದಿದ್ದು ಯಾರು? ಓಕೆ, ಈಗ ದರ್ಶನ್ ಮನೆಯಲ್ಲಿ ಏನ್ ಸಾಕ್ಷ್ಯಗಳು ಸಿಕ್ತು ನೋಡ್ತಾ ಹೋಗೋಣ. ಈ ಕೃತ್ಯ ನಡೆದಾಗ ದರ್ಶನ್ ಧರಿಸಿದ್ದಂತಹ ಅಥವಾ ದರ್ಶನ್ ಹಾಕೊಂಡಿದ್ದ ಬಟ್ಟೆಯನ್ನ ಪೊಲೀಸರು ಸ್ಥಳ ಮಹಜೂರು ಮಾಡೋ ಸಂದರ್ಭದಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಂದು. ಎರಡನೇದು, ದರ್ಶನ್ ಮನೆಯಲ್ಲಿದ್ದ ಅದೇ ಬಟ್ಟೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಟೀ ಶರ್ಟು ಮತ್ತೆ ಜೀನ್ಸ್ ಪ್ಯಾಂಟ್ ಅವತ್ತು ಏನ್ ಹಾಕಿದ್ರು ಅದೆರಡನ್ನೂ ಕೂಡ ಸ್ಥಳ ಮಹಜೂರು ಮಾಡೋ ಸಂದರ್ಭದಲ್ಲಿ ತಗೊಂಡು ಬಂದಿದ್ದಾರೆ. ದರ್ಶನ್ ಮನೆಯ ಟೆರೇಸ್ ಮೇಲೆ ಬಟ್ಟೆ ಪತ್ತೆಯಾಗಿದೆ, ಅಂದ್ರೆ ತೊಳೆದು ಒಣಗ ಹಾಕಿದ್ದಾರೆ. ಆಗ ಈ ಬಟ್ಟೆ ಸಿಕ್ಕಿದೆ. ಪೊಲೀಸರು ಅದನ್ನ ಸಾಕ್ಷಿಯಾಗಿ ಪರಿಗಣಿಸಿ ತಗೊಂಡು ಬಂದಿದ್ದಾರೆ. ಮನೆ ಕೆಲಸದಕ್ಕೆ ಬಟ್ಟೆಯನ್ನು ಒಗ್ದಿರೋ ಸಾಧ್ಯತೆ ಇದೆ. ಬೇಕು ಅಂತಾನೆ ಹೋಗಿದ್ರು ಸಾಕ್ಷಿ ನಾಶ ಮಾಡೋಕೆ ಅಥವಾ ತಿಳಿದೇ ಹೋಗಿದ್ರು ಗೊತ್ತಿಲ್ಲ. ದರ್ಶನ್ ಬಟ್ಟೆ FSLಗೆ ರವಾನೆ ಮಾಡುವಂತಹ ಸಾಧ್ಯತೆ ಇದೆ. ಕಲೆ ಇಲ್ಲ ಅಂದ್ರೂ ಮುಂದಕ್ಕೆ ಹೆಂಗಪ್ಪ ಅಂದ್ರೆ ಇಲ್ಲ, ಸದ್ಯಕ್ಕಿರುವಂತಹ ಟೆಕ್ನಾಲಜಿಯನ್ನು ಬಳಸ್ಕೊಂಡು, ಅಪ್ಡೇಟ್ಸ್ ಟೆಕ್ನಾಲಜಿ ಬಳಸ್ಕೊಂಡು ಲೂಮಿನಾರ್ ಅನ್ನೋ ಟೆಸ್ಟ್ ಅನ್ನ ಮಾಡಿ ಅದನ್ನ ಮತ್ತೆ ಒಂದು ಪತ್ತೆ ಹಚ್ಚುವ ಕೆಲಸಕ್ಕೆ ಮುಂದಾಗ್ತಾರೆ ಪೊಲೀಸರು. ಅದು ರೇಣುಕಾ ಸ್ವಾಮಿಯ ದೇಹದ ಅಂದ್ರೆ ಆತನ ಬ್ಲಡ್ ಗ್ರೂಪ್ ಏನಾ ಮ್ಯಾಚ್ ಆಗ್ತಾ ಇದೆಯಾ, ಇವೆಲ್ಲವನ್ನ ನೋಡ್ತಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ನಾಗೇಶ್. ಒಂದು ಕಡೆ ಸಾಕ್ಷಿ ಸಂಗ್ರಹ, ಮಗದೊಂದು ಕಡೆ ಸ್ಥಳ ಮಹಜೂರು ನಡೀತಾ ಇದೆ. ಇದರ ನಡುವೆ ದರ್ಶನ್ ಮನೆಯಲ್ಲಿ ಸ್ಥಳ ಮಹಜೂರು ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ವಸ್ತುಗಳನ್ನ ಹಾಕಿ ಸೀಸ್ ಮಾಡ್ಕೊಂಡ್ ಬಂದಿದೆ, ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯಾ, ರೇಣುಕಾ ಸ್ವಾಮಿ ಕೊಲೆ ಮಾಡಿ ಈಗ ಜೈಲು ಸೇರಿರುವಂಥ ದರ್ಶನ್ ಅವರ ಮನೆ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಬಹಳ ಸ್ಫೋಟಕವಾದ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಲ್ಲಿ ಈಗಾಗಲೇ ತನಿಖಾಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಅನ್ನೊಂದು ಕೋರ್ಟ್ಗೆ ರಿಮೈಂಡ್ ಕಾಪಿ ಸಲ್ಲಿಸಿರುವಂಥ ರಿಮೈಂಡ್ ಕಾಪಿಯಲ್ಲಿ ಬಹಳ ಸಂಪೂರ್ಣವಾಗಿ ಡೀಟೇಲನ್ನು ಸೂಚಿಸಿರುವಂಥದ್ದು. ಅದರಲ್ಲಿ ದರ್ಶನ್ ಮನೆ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಅವತ್ತು ಕೊಲೆ ಮಾಡಿದಂಥ ದಿನ ಧರಿಸಿದಂಥ ಬಟ್ಟೆಗಳನ್ನು ಮತ್ತು ಶೂಗಳನ್ನು ಈಗಾಗಲೇ ತನಿಖಾಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವರ ಟೆರೇಸ್ ಮೇಲೆ ಇತ್ತು, ಆ ಬಟ್ಟೆಗಳನ್ನು ವಾಶ್ ಮಾಡಿದ್ರು ಅನ್ನುವಂಥದ್ದು ಕೂಡ ಈಗ ತನಿಖೆ ಮುಂದೆ ಗೊತ್ತಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ವಾಶ್ ಮಾಡಿರುವ ಉದ್ದೇಶದ ಹಿನ್ನೆಲೆಯನ್ನು ತಿಳಿದುಕೊಳ್ಳುವ ಕೆಲಸವನ್ನು ಕೂಡ ಪೊಲೀಸರು ಮಾಡಿರುವಂಥದ್ದು. ಯಾಕಂದ್ರೆ ಈ ಕೃತ್ಯ ಆದ ಬಳಿಕ ಉದ್ದೇಶಪೂರ್ವಕವಾಗಿ ಆ ಬಟ್ಟೆಗಳನ್ನು ವಾಶ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದ ಮಾಹಿತಿ ಆಗಿರುವಂಥದ್ದು. ಹಾಗಾಗಿ ಪೊಲೀಸರು ಅದು ಉದ್ದೇಶಪೂರ್ವಕವಾಗಿ ವಾಶ್ ಮಾಡಿದ್ದಾರಾ ಇಲ್ಲ ಅನ್ನುವಂಥದ್ದನ್ನು ಕೂಡ ತಿಳಿದುಕೊಳ್ಳುವ ಕೆಲಸವನ್ನು ಮಾಡ್ತಾರೆ. ಒಂದು ವೇಳೆ ಉದ್ದೇಶಪೂರ್ವಕವಾಗಿ ಆ ಬಟ್ಟೆಯನ್ನ ತೊಳೆದಿದ್ದಾದಲ್ಲಿ ಅದು ಸಾಕ್ಷ್ಯಾನೀಶ ಮಾಡಲಿಕ್ಕೆ ಈ ಬಟ್ಟೆಯನ್ನ ವಾಶ್ ಮಾಡಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಸಂಬಂಧಪಟ್ಟವರ ಮೇಲೆ ಮತ್ತೊಂದು ಪ್ರಕರಣವನ್ನು ದಾಖಲಿಸುವ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿ ಹೋಗ್ತಿರುವಂಥದ್ದು. ಯಾಕಂದ್ರೆ ಕೊಲೆ ನಡೆದಿದೆ ಅಂತ ಗೊತ್ತಿದ್ದು ಕೂಡ ಗೊತ್ತಾದ ಮೇಲೆ ಆ ಪ್ರಕರಣದಲ್ಲಿ ಈ ಬಟ್ಟೆಗಳನ್ನು ಸಾಕ್ಷಿಯಾಗಿ ಪರಿಗಣಿಸಬಹುದು ಅನ್ನುವಂಥ ಕಾರಣಕ್ಕಾಗಿ ಉದ್ದೇಶಪೂರ್ವಕವಾಗಿ ಈ ಒಂದು ಬಟ್ಟೆಗಳನ್ನು ವಾಶ್ ಮಾಡಿದ್ದೇ ಆದಲ್ಲಿ ಸಂಬಂಧಪಟ್ಟವರ ಮೇಲೆ ಮತ್ತೊಂದು ಕೇಸ್ ದಾಖಲಾಗುತ್ತೆ. ಸಾಕ್ಷ್ಯನಾಶ ಆರೋಪದ ಮೇಲೆ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆ ಮಾಡುವ ಸಾಧ್ಯತೆ ಇದೆ. ಅದರ ಜೊತೆಗೆ ಅವರ ಪತ್ನಿಯ ಮನೆಯಲ್ಲೂ ಕೂಡ ಸಾಕ್ಷ್ಯವನ್ನು ಕಲೆ ಹಾಕಿರುವಂಥದ್ದು. ವಿಜಯಲಕ್ಷ್ಮಿ ಮನೆಯಲ್ಲಿ ದರ್ಶನ್ ಅವರು ಕೊಲೆ ನಡೆದಂಥ ದಿನ ಧರಿಸಿದಂಥ ಶೂ ಇದ್ವು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಕೂಡ ಅಲ್ಲಿ ಸ್ಪಾಟ್ ಮಹಜರ್ಗೆ ಹೋದಂಥ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಮನವಿಯನ್ನ ಮಾಡ್ತಾರೆ. ನನ್ನ ಮಗ ಅಪ್ರಾಪ್ತ ವಯಸ್ಸಿನ ಮಗ ಆಗಿರುವಂತ ಕಾರಣಕ್ಕಾಗಿ ಮನೆಗೆ ಮಹಜರಿಗೆ ಬರಬೇಡಿ ಅನ್ನುವಂಥ ಕಾರಣಕ್ಕೆ ಸ್ವತಃ ವಿಜಯಲಕ್ಷ್ಮಿ ಅವರೇ ತಾನು ದರ್ಶನ್ ಧರಿಸಿದಂಥ ಶೂ ಅನ್ನು ತಂದು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಗೊತ್ತಾಗ್ತಾ ಹೋಗ್ತಿರುವಂಥದ್ದು. ವಿದ್ಯಾ, ಓಕೆ ನಾಗೇಶ್, ಸ್ಟೇ ವಿತ್ ಮೀ. ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ.